ನೀರಲ್ಲಿ ಹಾಕಿಟ್ಟಂತಹ 2 ರಚ್ಚೆ ತಗೊಂಡಿದ್ದೇನೆ. ಅದಕ್ಕೆ ಒಂದು 4 ಕಾಯಿ ಮೆಣಸು ಹಾಕ್ತೇನೆ ನಾನು. ಯಾಕೆಂದ್ರೆ ಅದು ಜೀರಿಗೆ ಮೆಣಸು ಹಾಕಿದ್ರೆ ತುಂಬಾ ಒಳ್ಳೇದಾಗ್ತದೆ, ತುಂಬಾ ಟೇಸ್ಟ್ ಬರ್ತದೆ. ಜೀರಿಗೆ ಮೆಣಸು ಇಲ್ಲದ ಕಾರಣ ನಾನು ಕಾಯಿ ಮೆಣಸು ಹಾಕಿದ್ದೇನೆ. ಸ್ವಲ್ಪ ಜೀರಿಗೆ ಹಾಕ್ತೀನಿ, 2 ಜೀರಿಗೆ ಆಗುವಷ್ಟು. ಒಂದು ಬೆಳ್ಳುಳ್ಳಿ ಹೆಸರು ಮತ್ತೆ ತೆಂಗಿನ ತುರಿ ಸ್ವಲ್ಪ. ಅದಕ್ಕೆ ಫಸ್ಟಿಗೆ ಉಪ್ಪನ್ನು ಹಾಕಬಾರ್ದು, ಯಾಕೆಂದ್ರೆ ಅದರಲ್ಲಿ ಉಪ್ಪು ನೀರಲ್ಲಿ ಹಾಕಿದ್ದ ಕಾರಣ ಉಪ್ಪನ್ನು ಹಾಕಬಾರ್ದು. ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಉಪ್ಪನ್ನು ಈಗ ಬೆರೆಸ್ತೇನೆ ನಾನು, ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ. ನಂತರ ಉಪ್ಪು ಹಾಕಿದ ನಂತರ ಇನ್ನೊಂದು ಸಲ ತುಂಬ ರೈಸ್ ಮಾಡಬಾರ್ದು, ಸ್ವಲ್ಪ ಗರಿಯಾಗಿರಬೇಕು. ಅದು ತಿನ್ನುವಾಗ ಸ್ವಲ್ಪ ನಾಲಿಗೆಗೆ ಸಿಕ್ಕಿದ್ರೆ ತುಂಬ ಒಳ್ಳೆದು ಆಗ್ತದೆ.